ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಒಂದು ಸಣ್ಣ ಪ್ರೌಡ್ ಮೂಮೆಂಟ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಎಸ್, ನನ್ನ ಇನ್ಲಾಸ್ದು ಮತ್ತು ಅಮ್ಮಂದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು. ನನ್ನ ಹಸ್ಬೆಂಡ್ಗೆ ತುಂಬ ದಿವಸದಿಂದ ಆಸೆ ಇತ್ತು ಅವ್ರ ಪೇರೆಂಟ್ಸ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು, ಆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ. ಸೊ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಫೈನಲಿ ಒಂದು ಅಯೋಧ್ಯೆ, ಪ್ರಯಾಗ್ರಾಜ್ ಮತ್ತು ಕಾಶಿ ಟೂರ್ ಪ್ಯಾಕೇಜ್ನ ಫೈನಲೈಸ್ ಮಾಡಿದ್ವಿ. ಸೊ ಈ ಕಡೆ ಬ್ಯಾಂಗ್ಳೂರ್ ಟು ವಾರಣಾಸಿ ಮತ್ತು ವಾಪಸ್ ಬರೋವಾಗ ಲಕ್ನೋ ಟು ಬ್ಯಾಂಗ್ಳೂರ್ ಎರಡೂ ಕೂಡ ಫ್ಲೈಟ್ ಟ್ರಾವೆಲೇ ಆಗಿತ್ತು. ಲಕ್ಕಿಲಿ ಟರ್ಮಿನಲ್ 2 ಅಲ್ಲೇ ಡಿಪಾರ್ಚರ್ ಇತ್ತು. ನಿಮಗೆಲ್ಲ ಗೊತ್ತಿದೆ ಟರ್ಮಿನಲ್ 2 ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಸ್ಟನ್ನಿಂಗ್ ಆಗಿದೆ ಅಂತ. ಮನೆಯಿಂದ ಹೊರಟಾಗಿಂದ ವಾರಣಾಸಿ ರೀಚ್ ಆಗೋವರೆಗೂ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ರಂದರೆ ಅವ್ರ ಸ್ಮೈಲೇ ಕಮ್ಮಿ ಆಗಿಲ್ಲ. ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು, ಅಷ್ಟು ಖುಷಿಯಿಂದ ಎಲ್ಲದನ್ನು ನೋಡ್ತಾಯಿದ್ರು. ಇದೇನು ಅದೇನು, ಚೆಕ್-ಇನ್ ಹೇಗೆ ಮಾಡೋದು, ಈ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಯಾಕೆ ಈ ಥರ ಚೆಕ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿ ಆ ಲೈಟ್ಸು, ಆ ಫೀಲಿಂಗು, ಟೇಕ್ ಆಫು, ಲ್ಯಾಂಡಿಂಗು, ಇದನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಾವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇದು ಹೀಗೆ ಅದು ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ನಾನಂತೂ ವಿಚಿತ್ರವಾಗಿರೋ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ ಮತ್ತು ಅವ್ರದ್ದೆಲ್ಲ ಫೋಟೋಸ್ ಹಿಡಿತಾ ಇದ್ದೆ. ಸೊ ಒಂದು ಎಂಟರ್ಟೈನಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಆಶ್ಚರ್ಯ ಏನಪ್ಪ ಅಂತಂದರೆ ಇವರು ಟೇಕ್ ಆಫಲ್ಲಾಗಲಿ ಲ್ಯಾಂಡಿಂಗಲ್ಲಾಗಲಿ ಮಧ್ಯದಲ್ಲಾಗಲಿ ಎಲ್ಲೂ ಎದುರ್ಕೊಳ್ಳೇ ಇಲ್ಲ. ಬಟ್ ನಾನು ಎಷ್ಟೊಂದು ಸಲ ಓಡಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ನೆಗೆಟಿವ್ ವೀಡಿಯೋಸ್ ಫ್ಲೈಟ್ ಹಿಂಗಾಯ್ತು ಅಂತ ನೋಡಿ ನಾನು ಎದುರ್ಕೊಂಡು ಕೂತ್ಕೊಂಡಿದ್ದೆ. ಸೊ ಇದ್ರಲ್ಲಿ ನಾನು ಏನು ಕಲಿತೆ ಅಂತಂದರೆ ಸುಮ್ಮನೆ ನೆಗೆಟಿವಿಟಿನ ತಲೆಗೆ ತುಂಬಿಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡಲ್ಲ. ಬಟ್ ಇವ್ರುಗಳು ಫಸ್ಟ್ ಟೈಮ್ ಆಗಿದ್ರು, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದಿದ್ರು ಆ ಎಕ್ಸ್ಪೀರಿಯೆನ್ಸ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಸೊ ನಾವುಗಳು ಕೂಡ ಇದನ್ನೆಲ್ಲ ಬಿಟ್ಟು ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಕಲ್ತ್ಕೊಂಡೆ. ಸೊ ಚೆನ್ನಾಗಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಟೂರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ದಿಸ್ ವಾಸ್ ಅವರ್ ಪ್ರೌಡ್ ಮೂಮೆಂಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.